ನಾವಿವತ್ತು ಬಂದಿರೋದು ಹೋಟೆಲ್ ತನಿಷಾ ಶೆಟ್ಟಿ, ಆನಂದ್ಪುರ, ಸಾಗರ, ಶಿವಮೊಗ್ಗ ರೋಡಲ್ಲಿದೆ ಇದು. ಸೊ ಬನ್ನಿ ಮಾಡಿ. ಚಿಕನ್ ದಮ್ ಬಿರಿಯಾನಿ ನಮ್ಮದು. ಚಿಕನ್ ದಮ್ ಬಿರಿಯಾನಿ ಆಗ್ತದೆ. ಇದು ನಾವು ಜೀರಾ ರೈಸು, ಬಾಸುಮತಿ ರೈಸು ಎರಡು ಮಿಕ್ಸ್ ಮಾಡ್ಬಿಟ್ಟು ಮಾಡ್ತೀವಿ. ಪಕ್ಕಾ ನಾಟಿ ಸ್ಟೈಲ್. ಬಾಸುಮತಿ ರೈಸು ಮತ್ತೆ ಏನೇನು ಮೇಡಮ್ ಹೇಳೋದು? ಜೀರಾ ರೈಸ್. ಜೀರಾ ರೈಸ್. ಅದು ಮಿಕ್ಸ್, ಅದೊಂದು ಕೆಜಿ ಇದೊಂದು ಕೆಜಿ ಮಿಕ್ಸ್ ಮಾಡ್ಬಿಟ್ಟು. ನಿಮ್ಮ ಹೋಟೆಲ್ ಏನೇನು ವೆರೈಟೀಸ್ ರೆಡಿ ಇದೆ ಸರ್ ಇವಾಗ? ಸರ್ ಇವಾಗ ರಾಗಿ ಮುದ್ದೆ ಇದೆ. ರಾಗಿ ಮುದ್ದೆ. ಓಕೆ. ಬೇರೆ ಚಿಕನ್ ಗ್ರೇವಿ ಮತ್ತೆ ಮಸಾಲೆ. ಚಿಕನ್ ಗ್ರೇವಿ ಇದು. ಹೌದು, ಚಿಕನ್ ಗ್ರೇವಿ ಮಸಾಲೆ ಇದು. ಮಸಾಲೆ. ಆಮೇಲೆ ಇದು ಏನು ಸರ್ ಇದು? ಇದು ಫಿಶ್ ಗ್ರೇವಿ. ಫಿಶ್ ಗ್ರೇವಿ. ಹೌದು, ಫಿಶ್ ಗ್ರೇವಿ. ಯಾವ್ದು ಸರ್ ಇದು ಫಿಶ್? ಇದು ಫಿಶ್ ನಾವು ತಾರ್ಲೆ ಅಂತ ಹೇಳ್ತೀವಿ. ನಾವು ಇಲ್ಲಿ ಮಂಗಳೂರಲ್ಲಿ ನಮ್ಮ ಭೂತಾಯಿ ಅಂತ ಹೇಳ್ತೀವಿ, ನಮ್ಮ ಚಿಕ್ಕಪುರ. ಆಮೇಲೆ ಚಿಕನ್ ದಮ್ ಬಿರಿಯಾನಿ. ಇದು ಚಿಕನ್ ದಮ್ ಬಿರಿಯಾನಿ. ಹೌದು, ಚಿಕನ್. ಇದೊಂದು ನಿಮ್ಮ ಹೋಟೆಲ್ ಸ್ಪೆಷಲ್. ಇದು ಸ್ಪೆಷಲ್ ಚಿಕನ್ ದಮ್ ಬಿರಿಯಾನಿ. ಓಕೆ. ಇದು ಚಿಕನ್ ಬಹಳ ರೀಸನಬಲ್ ರೇಟಲ್ಲಿ ನಾವು ಕೊಡ್ತೀವಿ ಚಿಕನ್ ದಮ್ ಬಿರಿಯಾನಿ. ಓಕೆ. ಹೌದು. ಮುದ್ದೆ ಚಿಕನ್ ಮಸಾಲೆ, ಹಾಫ್ ಚಿಕನ್ ಮಸಾಲೆ ಮುದ್ದೆ. ಯಾವ್ದು ಬಂಗಡೆನಾ? ಬಂಗಡೆ ಇದೆ, ಕ್ಯಾಟ್ಲಾ ಇದೆ, ಅರ್ಗಿ ಇದೆ. ಕ್ಯಾಟ್ಲಾ ಊಟ ಇಲ್ಲ. ಸರ್ ನಮಸ್ತೆ. ಹೇಳಿ. ನಿಮ್ಮ ಹೆಸರು? ರತ್ನಾಕರ್ ಶೆಟ್ಟಿ. ಎಷ್ಟು ವರ್ಷ ಆಯ್ತು ಸರ್ ಹೋಟೆಲ್? ನಾವಿಲ್ಲಿ 12 ವರ್ಷ ಆಯಿತು. ಏನು ಸರ್ ಹೋಟೆಲ್ ನೇಮ್? ಹೋಟೆಲ್ ತನಿಷ್ ಶೆಟ್ಟಿ. ಎಲ್ಲಿ ಸರ್? NH 206 ಆನಂದಪುರ, ಸಾಗರ ಮೇನ್ ರೋಡ್, ಸಾಗರ ಶಿವಮೊಗ್ಗ. ಓಕೆ. ಏನೇನು ವೆರೈಟೀಸ್ ಇದೆ ಸರ್ ನಿಮ್ಮ ಹೋಟೆಲ್? ಇಲ್ಲಿ ಫಿಶ್ ಊಟ, ಚಿಕನ್ ಮಸಾಲೆ, ಚಿಕನ್ ಡ್ರೈ, ಚಿಕನ್ ಸುಕ್ಕ ವಿತ್ ಚಿಕನ್ ದಮ್ ಬಿರಿಯಾನಿ, ಎಗ್ ರೈಸು, ಚಿಕನ್ ಮಸಾಲ, ಚಿಕನ್ ಚಿಲ್ಲಿ, ಆಮೇಲೆ ಪರೋಟ, ರಾಗಿ ಮುದ್ದೆ, ಆಮೇಲೆ ಫಿಶ್ ಫ್ರೈ, ಫಿಶ್ ಮಸಾಲೆ, ಫಿಶ್ ರವಾ ಫ್ರೈ, ಎಲ್ಲ ವೆರೈಟಿ ಸಿಗುತ್ತೆ. ಎಲ್ಲ ನಾಟಿ ಶೈಲಿ, ಯಾವುದೇ ಒಂದು ಕೆಮಿಕಲ್ ಆಗಲಿ ಯೂಸ್ ಮಾಡಲ್ಲ. ಎಲ್ಲ ನಾಟಿ ಶೈಲಿಯಲ್ಲಿ ಮಾಡ್ತಕ್ಕಂಥ. ನಾವೊಂದು ಶಿವಮೊಗ್ಗ ಯೂನಿವರ್ಸಿಟಿ ಕಾಲೇಜಿಂದೆಲ್ಲ ಬರ್ತಾರೆ. ಆಮೇಲೆ ಯೂನಿವರ್ಸಿಟಿ ನಮ್ಮ ಇರುವಕ್ಕಿ ಅಂತ ಇದೆ ಇಲ್ಲಿ. ಆಮೇಲೆ ಅಗ್ರಿಕಲ್ಚರಲ್ ಸ್ಟೂಡೆಂಟ್ಸ್ ಆ್ಯಂಡ್ ಲೆಕ್ಚರ್ಸ್ ಎಲ್ಲ ಬರ್ತಾರೆ ಇಲ್ಲಿ. ಪಾರ್ಸಲ್ ಎಲ್ಲ ಹೋಗುತ್ತೆ? ಪಾರ್ಸಲ್ ನಮ್ದು ಇಲ್ಲಿ ಜಾಸ್ತಿ ನಮ್ಮದು ರೆಸಾರ್ಟ್ ಕೆಲಸ ನಡೀತಾ ಇದೆ ಇಲ್ಲಿ ನಮ್ಮ ಬೈರಾಪುರ ಅಂತೇಳಿ, ಅಲ್ಲಿಂದ ಬರ್ತಾರೆ. ಆಮೇಲೆ ಯೂನಿವರ್ಸಿಟಿ ಕಾಲೇಜಿಂದ ಬರ್ತಾರೆ. ಆಮೇಲೆ ಕೋರೆ, ಆಮೇಲೆ ಎಲ್ಲ JCP ಕೆಲಸದವರು ಎಲ್ಲ ಬಡ ಕೂಲಿ ಕಾರ್ಮಿಕರು ಎಲ್ಲ ಸಹ ಇಲ್ಲಿ ಒಂದು ರೀಸನಬಲ್ ರೇಟಲ್ಲಿ ನಾವು ಊಟಗಳು ಕೊಡ್ತೀವಿ. ಫುಲ್ ಊಟ. ನಾಟಿ ಸ್ಟೈಲ್ ಏನು ಎಕ್ಸ್ಪೆಕ್ಟ್ ಮಾಡಿಬಿಡ್ತೀರಾ ಆ ಥರ ಮನೇಲಿ ಹೇಗೆ ತಿಂತೀರೋ ಹಾಗೆ ಇರುತ್ತೆ. ಒಂದು ಸಲ ತಿಂದರೆ ಇನ್ನೊಂದ್ಸಲಿ ಮತ್ತೆ ಮತ್ತೆ ತಿನ್ಬೇಕನ್ಸುತ್ತೆ. ಆ ಥರ ಇರುತ್ತೆ ನಮ್ಮ ಟೇಸ್ಟ್. ನೋಡ್ತಿದ್ದೀರಾ ಕಬಾಬು, ಪಕ್ಕ ನಾಟಿ ಸ್ಟೈಲ್ ಇದೆ. ಇದ್ರ ಮೇಲೆ ಕರ್ಬೇವಿನ ಸೊಪ್ಪು ಹಾಕಿರ್ತೀವಲ್ಲ, ಅದು ಎಣ್ಣೆ ಬಿಟ್ಟಾಗ ಅದು ಫ್ಲೇವರ್ ಸಕ್ಕತ್ತಾಗಿರುತ್ತೆ. ಅದು ಮಾಡ್ಬೇಕಾದ್ರೆ ಮತ್ತೆ ಕರ್ಬೇವಿನ ಸೊಪ್ಪು ಹಾಕಿರ್ತೀವಲ್ಲ, ಅದ್ರ ಫ್ಲೇವರ್ ಎಣ್ಣೆ ಬಿಟ್ಟಾಗ ಸಗದಾಗಿರುತ್ತದೆ. ಎಲ್ಲ ಕೋಟಿ ಉಪ್ಪು ಖಾರ ಮೇನು ಕರೆಕ್ಟಾಗಿ ಬೀಳ್ಬೇಕು. ಪ್ರತಿಯೊಂದು ಕುಕಿಂಗ್ ನೀವೇನಾ ಮೇಡಮ್ ಮಾಡೋದು? ನಾವು ಮಾಡ್ತೀವಿ, ನಮ್ ತಂದೆಯವ್ರು ಮಾಡ್ತಾರೆ. ತಂದೆಯವ್ರು ಇಲ್ದೇ ಇದ್ದಾಗ ನಾವು ಮಾಡ್ತೀವಿ. ನಮ್ ಟೇಸ್ಟ್ ಇಬ್ರದ್ದು ಒಂದೇ ತರ ಆಲ್ಮೋಸ್ಟ್. ಎಷ್ಟು ವರ್ಷ ಆಯ್ತು ಮೇಡಮ್ ಹೋಟೆಲ್ ಸ್ಟಾರ್ಟ್ ಮಾಡಿದ್ದೀವಿ? ಇದು 12 ವರ್ಷ ಆಯ್ತು ಸರ್. 12 ಇಯರ್ಸ್ ಆಯ್ತು. 12 ಇಯರ್ಸ್ ಆಯ್ತು. ನಮ್ ತಂದೆಯವ್ರು ಮಾಡ್ತಿದ್ರು. ಆಮೇಲೆ 5 ಇಯರ್ಸ್ ಆದ್ಮೇಲೆ ನಾವ್ ಇಲ್ಲಿಗೆ ಬಂದು ಜಾಯಿನ್ ಆದ್ವಿ. ಮೊದಲು ಬ್ಯಾಂಗ್ಳೂರಲ್ಲಿ ಇದ್ವಿ, ಇವಾಗ ಬಂದು ಇಲ್ಲಿ ಜಾಯಿನ್ ಆಗಿದ್ವಿ.
ಬ್ಯಾಂಗ್ಳೂರಲ್ಲೂ ಮಾಡ್ತಿದ್ವಿ ನಾವು. ಹಾಂ ಹಾಂ DHL ಖಾರದ ಪುಡಿ ಮಾತ್ರ ಹಾಕಿರ್ತೀವಿ. ಕಲರ್ ಫುಡ್ ಏನು ಯೂಸ್ ಮಾಡಲ್ಲ, ಹಾಂ ನ್ಯಾಚುರಲ್ ಆಗಿರುತ್ತೆ. ಹೋಮ್ ಮೇಡ್ ಮಸಾಲೆ ಏನಿದೆ ಅದು ಮಾಡಿ. ಹಾ ಇದೇನು ಸರ್ ಚಟ್ನಿ ಪುಡಿ? ಇದು ಚಟ್ನಿ ಪುಡಿ ಸಿಗಡಿ ಮೀನಿಂದ ಮಾಡುವಂತದ್ದು. ಹಾಂ ಒಣ ಕೊಬ್ಬರಿ ಮತ್ತೆ ಬ್ಯಾಡಗಿ ಮೆಣಸು. ಹಾಂ ಇದಕ್ಕೆ ಯಾವುದೇ ರೀತಿಯ ಕೆಮಿಕಲ್ ಯೂಸ್ ಮಾಡಲ್ಲ. ಏನು ಕುಂದಾಪುರ ಇದು ಶೈಲಿ? ಕುಂದಾಪುರ ಶೈಲಿ ವೆರೈಟಿ. ಇದು ನಮ್ದು ಇದನ್ನ ತುಂಬಾ ಜನ ಇಷ್ಟಪಡ್ತಾರೆ ಹಾಂ ಈ ಚಟ್ನಿ ಪುಡಿ. ಸಿಗಡಿ ಮೀನು. ಇದು ನಾವು ಮನೆಯಲ್ಲೇ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದು. ಸಿಗಡಿ ಮೀನು ಒಣ ಕೊಬ್ಬರಿನ ಸರ್? ಸಿಗಡಿ ಮೀನು ಒಣ ಕೊಬ್ಬರಿ ಮತ್ತೆ ಬ್ಯಾಡಗಿ ಮೆಣಸು. ಬಾಡಿಗೆ ಮೆಣಸು ಇಲ್ಲಿ ಹಾಕೊಂಡು ಮಾಡ್ತೀವಿ. ಇದನ್ನ ಬ್ಯಾಡಗಿ ಮೆಣಸು ಹುರಿದ್ಬಿಟ್ಟು ಮಾಡೋದು. ತುಂಬಾ ಇಷ್ಟಪಡ್ತಾರೆ ಜನ ಇದನ್ನ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ನಿಮ್ಮ ಹೆಸರು? ಜಗದೀಶ್ ಅಂತ. ಇಲ್ಲಿ ಸರ್? ನಾವು ಶಿವಮೊಗ್ಗದವರು. ಹಾಂ KB ಎಂಪ್ಲಾಯಿ. ಹಾಂ ಇಲ್ಲಿ ಆನಂದಪುರ ಸಬ್ ಸ್ಟೇಷನ್ಗೆ ಕೆಲಸಕ್ಕೆ ಬಂದಿದ್ವಿ. ಹಾಂ ಇಲ್ಲಿ ಕುಂದಾಪುರ ಶೈಲಿ ಊಟ ಅಂತ ಇತ್ತು. ಹಾಂ ಮೀನು ಊಟ ಚೆನ್ನಾಗಿರುತ್ತೆ ಅಂತ ಒಳಗಡೆ ಬಂದ್ವಿ. ಹಾಂ ಅದ್ರ ಮುದ್ದೆ ಮೀನು ಸಾರು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಹಾಂ ಅದ್ರ ಜೊತೆ ಸಿಗಡಿ ಚಟ್ನಿ ಕೊಟ್ಟಿದ್ರಲ್ಲ, ಹಾಂ ಅದಂತೂ ಭಾಳ ಎಕ್ಸ್ಟ್ರಾಡಿನರಿ ಆಗಿತ್ತು. ಹಾಂ ಮತ್ತು ಮೀನು ಫ್ರೈ ತೊಗೊಂಡ್ವಿ, ಕಾಟ್ಲಾ ಮೀನಿಂದು. ಹಾಂ ಅದು ಅಷ್ಟೇ ತುಂಬ ಚೆನ್ನಾಗಿದೆ. ಹಾಂ ಊಟದಲ್ಲಿ ಇಲ್ಲಿ ಏನು ಸಮಸ್ಯೆ ಇಲ್ಲ, ತುಂಬ ಚೆನ್ನಾಗಿದೆ. ಎಲ್ಲದೂ ಟೇಸ್ಟು ನ್ಯಾಚುರಲ್ ಆಗಿ ನಾಟಿ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿಗಡಿ ಚಟ್ನಿ ಅಂತ. ಹಾಂ, ಸೀಗಡಿ ಮತ್ತು ಕೊಬ್ಬರಿ ಹಾಕಿ ಮಾಡಿರ್ತಕ್ಕಂತಹ ಚಟ್ನಿ ಅದು. ಹಾಂ ತುಂಬ ಚೆನ್ನಾಗಿದೆ ಅದು ಚಟ್ನಿ ಪುಡಿ. ಹಾಂ ಹ್ಞೂ, ಬರ್ತಾ ಇರ್ತೀರಾ ಸರ್ ನಾವು ರೆಗ್ಯುಲರ್ ಆಗಿ ಇಲ್ಲಿ ಹೋಟೆಲ್ ವಿಸಿಟ್ ಮಾಡಿ? ನಾವು ರೆಗ್ಯುಲರ್ ಆಗಿ ಇಲ್ಲಿ ಬರಲ್ಲ ಸರ್. ಹಾಂ ಆ್ಯಕ್ಚುಲಿ ಇವತ್ತು ನೋಡಿ ಇಲ್ಲಿ ಬಂದ್ವಿ. ಹಾಂ ರೆಗ್ಯುಲರ್ ನಾವು ಈ ರೋಡಲ್ಲಿ ಓಡಾಡ್ತಾ ಇರ್ತೀವಿ, ಹಾಂ. ಬೇರೆ ಸಬ್ ಸ್ಟೇಷನ್ಗಳಿಗೆ ಕೆಲಸಕ್ಕೆ ಓಡಾಡ್ತಾ ಇರ್ತೀವಿ. ಆದರೆ ಇವತ್ತು ನೋಡಿ ಬಂದ್ವಿ. ಒಳಗಡೆ ಬಂದಮೇಲೆ ಏನು ಹೆಂಗಿರುತ್ತೆ ಏನೋ ಊಟ ಅಂತ ಅಂದ್ಕೊಂಡು ಬಂದ್ವಿ. ಹಾಂ ಆದರೆ ಇಲ್ಲಿ ಒಳಗಡೆ ಬಂದಮೇಲೆ ತುಂಬ ಟೇಸ್ಟು ನ್ಯಾಚುರಲ್ ಆಗಿ ನಾಟಿ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಊಟದ ಬಗ್ಗೆ ಏನು ಕಂಪ್ಲೇಂಟ್ಸ್ ಇಲ್ಲ ಏನು ಆರ್ಡ್ರ್ ಮಾಡಿದ್ರಿ ಸರ್? ಸರ್ ನಾನು ಮುದ್ದೆ, ಹಾಂ ಮೀನು ಸಾರು, ಕಾಟ್ಲಾ ಮೀನು ಫ್ರೈ, ಹಾಂ ರವಾ ಫ್ರೈ, ಮತ್ತು ಅದ್ರ ಜೊತೆಗೆ ಅವರೇ ಇದು ಕೊಟ್ಟರು ಕಾಂಪ್ಲಿಮೆಂಟಾಗಿ ಸಿಗಡಿ ಚಟ್ನಿ ಎಲ್ಲ ಕೊಟ್ಟಿದ್ರು. ಚಟ್ನಿ ಪುಡಿ ಅದೆಲ್ಲ ತುಂಬ ಚೆನ್ನಾಗಿತ್ತು ಸರ್. ಪಕ್ಕ ನಾಟಿ ಸ್ಟೈಲ್ ಅಂತ? ನಾಟಿ ಸ್ಟೈಲ್, ಪಕ್ಕ ನಾಟಿ ಸ್ಟೈಲ್ ಸರ್ ಇದು. ನಾಟಿ ಸ್ಟೈಲಲ್ಲೇ ಊಟ ಕೊಡ್ತಾರೆ. ಹಾಂ ರೇಟ್ ಎಲ್ಲ ಅಡ್ಡಿ ಇಲ್ಲ, ಒಳ್ಳೆ ಪ್ರೈಜಿಗೆ ಕೊಡ್ತಾರೆ ಊಟ. ಹಾಂ ಹಾಂ ಊಟ ಎಲ್ಲ ಮಾತಾಡಂಗಿಲ್ಲ ಸರ್, ಹಾಂ ಚೆನ್ನಾಗಿ ಕೊಡ್ತಾರೆ. ನಾಟಿ ಸ್ಟೈಲಲ್ಲಿ ಊಟ ಮಾಡೋರೆಲ್ಲ ಬಂದು ಊಟ ಮಾಡಿ ನೋಡ್ಬೋದು ಸರ್, ಮುಖ್ಯ ತೊಂದರೆ ಇಲ್ಲ. ಊಟ ಮಾತ್ರ ನಂಬರ್ 1 ಇದೆ, ಕ್ವಾಲಿಟಿನೂ ಚೆನ್ನಾಗಿ ಅಡ್ಡಿಲ್ಲ ಸರ್. ಎಲ್ಲ ಸೂಪರ್ ಆಗಿದೆ. ಅಡಿಗೆ, ಕಬಾಬು, ರೈಸು ಹಾಂ. ಇದೆಲ್ಲ ಟೇಸ್ಟ್ ಮಾಡೇ ಹೋಗಿದ್ದಾವೆ ಇಲ್ಲಿಗೆ. ಹಾಂ. ಇವಾಗಲೂ ಅಡ್ಡಿಲ್ಲ. ಬಿರಿಯಾನಿ ಏನೇನು ತೊಗೊಂಡೋಗ್ತೀರಾ ಸರ್ ನೀವು ರೆಗ್ಯುಲರ್ ಪಾರ್ಸಲ್? ನಾವು ರೆಗ್ಯುಲರ್ ಪಾರ್ಸಲ್ ಅಂದ್ರೆ ಬಿರಿಯಾನಿ, ಕಬಾಬು, ರಾಗಿ ಮುದ್ದೆ, ಫ್ರೈಡ್ ರೈಸ್, ವೆಜ್ ರೈಸ್ ಇದೆಲ್ಲ ಹೋಯ್ತೀವಿ. ನಮ್ಮ ಹುಡ್ರು ಕೇಳಿದಾರೆ ಅಂಗಡಿ ಎಲ್ಲಿ ಇಲ್ಲಿ ಆನಂದಪುರ ಅಂತ ಹೇಳಿದೀನಿ. ಬರ್ತಾರೆ, ಅಡ್ಡಿಲ್ಲ. ಒಳ್ಳೆ ನಾಟಿ ಸ್ಟೈಲ್ ಒಳ್ಳೆ ಚೆನ್ನಾಗಿ ಸಿಗುತ್ತೆ ಊಟ, ಒಳ್ಳೆ ಬೆಲೆಯಲ್ಲಿ ಅಡ್ಡಿಲ್ಲ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಮೋಹನ್ ಅಂತೇಳಿ, ಸಾಗರದವರು. ಹಾಂ ಹೇಳಿ. ಫುಡ್ಡು ತುಂಬ ಚೆನ್ನಾಗಿದೆ ಇಲ್ಲಿ. ಆಮೇಲೆ ರಾಗಿ ಮುದ್ದೆ ಆಗಲಿ, ಚಿಕನ್ ಆಗಲಿ, ಫ್ರೈಡ್ ರೈಸ್ ಆಗಲಿ, ಕಬಾಬ್ ಆಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಮಗೆ ತುಂಬ ಇಷ್ಟ. ಹಂಗಾಗಿ ಇಲ್ಲೇ ಯಾವಾಗಲೂ ಬಂದಲ್ಲೆಲ್ಲ ಇಲ್ಲೇ ವಿಸಿಟ್ ಮಾಡ್ತಿದ್ದೀವಿ ಸರ್. ಸೊ ನೀವು ಸಾಗರ ಅಲ್ಲಿ? ಹೌದೌದು, ಸಾಗರ ಇಲ್ಲಿ ವರ್ಕ್ ಮಾಡ್ತೀರಾ? ಹೌದೌದು, ಇಲ್ಲೇ ಫೀಲ್ಡ್ ವರ್ಕಿಗೆ ಬರ್ತೀವಿ. ಬಂದಾಗೆಲ್ಲ ಇದೇ ಹೋಟ್ಲಿಗೆ ಭೇಟಿ ಕೊಡ್ತೀವಿ. ಆಫ್ಟರ್ನೂನ್ ಇಲ್ಲೇ ಊಟ ಮಾಡೋದು? ಹೌದೌದು. ಹೇಳಿ ಸರ್ ಪ್ರೈಸು ಮತ್ತು ಕ್ವಾಂಟಿಟಿ, ಕ್ವಾಲಿಟಿ? ಜನವಲ್ ರೇಟು ತುಂಬ ಚೆನ್ನಾಗಿದೆ ಸರ್. ಹ್ಞೂ ಕ್ವಾಂಟಿಟಿದು ಚೆನ್ನಾಗಿದೆ. ಹ್ಞೂ ಆರಾಮಾಗಿ ಊಟ ಮಾಡ್ಬೋದು ಸರ್. ಹ್ಞೂ